ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಕೆಸಾಸ್ KSS ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ನಲ್ಲಿ ಪತಿ ಪತ್ನಿ ಇಬ್ಬರು ಸಹ ಸರ್ಕಾರಿ ನೌಕರರಾಗಿದ್ದಾಗ ಈ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗೆ ಮಾಡಬೇಕು ಅಂತಕ್ಕಂಥ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಿದ್ದೇನೆ. ಇಲ್ಲಿ ರಿಜಿಸ್ಟ್ರೇಷನ್ಗೆ ಮೊದಲಿಗೆ ಸರ್ವಿಸ್ ರಿಜಿಸ್ಟರ್ನಲ್ಲಿ ಇಲ್ಲಿ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಬರ್ತಕ್ಕಂತಹ ಒಂದು ಬಾಕ್ಸ್ನಲ್ಲಿ ಎಂಪ್ಲಾಯಿ KJD ನಂಬರನ್ನು ಇಲ್ಲಿ ದಾಖಲಿಸಿ ಗೆಟ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಇಲ್ಲಿ ನೌಕರರ ಫೋಟೋ ಇಲ್ಲದೆ ಇದ್ದಾಗ ನಾವು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋ ಇಲ್ಲ, ಅದಕ್ಕಾಗಿ ಫಸ್ಟ್ ಸ್ಟೆಪ್ಪಲ್ಲಿ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಫೋಟೋನ ನಾವು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ನೌಕರರ ಫೋಟೋ ಮತ್ತು ಡಿಪೆಂಡೆಂಟ್ಸ್ ಎಲ್ಲರ ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನೌಕರರ ಫೋಟೋ ಇಲ್ಲ, ಫೋಟೋನ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೌಕರರ ಒಂದು ಫೋಟೋ ಬರುತ್ತೆ. ಇಲ್ಲಿ ಫೋಟೋ ಅಪ್ಲೋಡ್ ಕಂಪ್ಲೀಟ್ ಆದ ನಂತರ ನಾವು ಅಲ್ಲಿ ಕೆಳಗೆ ಕಾಣ್ತಕ್ಕಂತಹ ಒಂದು ಲೈನನ್ನು ಗಮನಿಸಿ, ಅಲ್ಲಿ ಸರ್ಕಾರಿ ನೌಕರರು ಅವರ ಒಂದು ಪತಿ ಅಥವಾ ಪತ್ನಿ, ಈಗ ಇಲ್ಲಿ ಇವರ ಪತ್ನಿ ಸರ್ಕಾರಿ ನೌಕರರಾಗಿದ್ದಾರೆ ಎಂದಾಗ ಎಸ್ ಅಂತ ನಾವು ಕ್ಲಿಕ್ ಮಾಡಿಕೊಂಡಾಗ ಅಲ್ಲಿ KJD ನಂಬರನ್ನು ಎಂಟರ್ ಮಾಡೋದಕ್ಕೆ ಕಾಲಮ್ ಬರುತ್ತೆ. ಸ್ಪೌಸ್ KJD ನಂಬರ್ ಅಂತೇಳಿ ಬಾಕ್ಸ್ ಬರುತ್ತೆ. ಅಲ್ಲಿ ಸ್ಪೌಸ್ KJD ನಂಬರ್ನಲ್ಲಿ ಒಂದು KJD ನಂಬರನ್ನು ಕೊಟ್ಟು ನಾವು ಗೆಟ್ಟನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಯಾರು ಸ್ಪೌಸ್ ಇರ್ತಾರೆ ಅವರ KJD ನಂಬರನ್ನು ಇಲ್ಲಿ ಕೊಟ್ಟು ಗೆಟ್ ಕೊಟ್ಟ ನಂತರ ಇಲ್ಲಿ ನಾವು ಮೊದಲು ಡಿಸೈಡ್ ಮಾಡಬೇಕು. ಈಗ ರಿಜಿಸ್ಟ್ರೇಷನ್ ಮಾಡ್ತಾ ಇರತಕ್ಕಂಥವರ ಒಂದು ಖಾತೆಯಿಂದ ಈ ಒಂದು ಕೆಸಾಸ್ ಕಟ್ ಆಗಬೇಕಾ ಅಥವಾ ಬೇರೆಯವರ ಇನ್ನೊಬ್ಬರು ಕಡೆಯಿಂದ ಕಟ್ ಆಗಬೇಕಾ, ಅದು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನೌಕರರ ಮಾಹಿತಿ ಬರುತ್ತೆ, ಅವರ ಒಂದು ಸ್ಪೌಸ್ ಮಾಹಿತಿ ಓಕೆ ಕೊಟ್ಟ ನಂತರ ಅಲ್ಲಿ ನಾವು ಅವರ ಒಂದು ಸ್ಪೌಸ್ ಮಾಹಿತಿ HRMSಗೆ ಆ್ಯಡ್ ಆಗುತ್ತೆ. ಇಲ್ಲಿ ಕ್ವಶನ್ ಕೇಳುತ್ತೆ, ಸೆಲ್ಫ್ ಈಗ ಏನು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀರಿ ಅವರ ಒಂದು ಅಕೌಂಟ್ನಿಂದ ಅಮೌಂಟ್ ಕಟ್ ಆಗಬೇಕಾ ಅಥವಾ ಸ್ಪೌಸ್ ಬೇರೆಯವರು ರಿಜಿಸ್ಟ್ರೇಷನ್ ಮಾಡಿದ ಇನ್ನೊಂದು ಕಡೆ ಇರತಕ್ಕಂಥವರ ಒಂದು ಖಾತೆಯಲ್ಲಿ ಅಮೌಂಟ್ ಕಟ್ ಆಗಬೇಕಾ, ಅದು ಕೇಳುತ್ತೆ. ಅಲ್ಲಿ ನಾವು ಸೆಲ್ಫ್ ಅಥವಾ ಸ್ಪೌಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸೆಲ್ಫನ್ನು ನಾನು ಸೆಲೆಕ್ಟ್ ಮಾಡಿ ಕೊಡ್ತೇನೆ. ಅಂದರೆ ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಕ್ಕಂಥವ್ರ ಸರ್ಕಾರಿ ನೌಕರರ ಖಾತೆಯಿಂದ ಆ ಒಂದು ಕೆಸಾಸ್ ಅಮೌಂಟನ್ನು KSS ಅಮೌಂಟ್ ಕಟ್ ಆಗೋದಕ್ಕೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ಒಂದು ಪ್ರೋಸೆಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಈಗ ರಿಜಿಸ್ಟ್ರೇಷನ್ ಮಾಡ್ತಾ ಇರತಕ್ಕಂಥವರ ಖಾತೆಯಿಂದ ಕಟ್ ಆಗುತ್ತೆ, ಅವರ ಒಂದು ಸ್ಪೌಸ್ ಅವರ ಒಂದು ಖಾತೆಯಿಂದ ಈ ಆರೋಗ್ಯ ಸಂಜೀವಿನಿ ಅಮೌಂಟ್ ಕಟ್ ಆಗೋದಿಲ್ಲ. ನಂತರ ಆ್ಯಡ್ ಡಿಪೆಂಡೆಂಟನ್ನು ಕೊಡಬೇಕಾಗುತ್ತೆ. ಇಲ್ಲಿ ಆ ಸ್ಪೌಸ್ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಬೇಕು. ಸರ್ಕಾರಿ ನೌಕರರ ಅವರ ಪತ್ನಿಯ ಮಾಹಿತಿ ಅಥವಾ ಪತಿಯ ಮಾಹಿತಿಯನ್ನು ಸಹ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಈ ಮಾಹಿತಿಯನ್ನೆಲ್ಲ ತುಂಬಿಕೊಂಡೋಗಿ ಆ್ಯಡ್ ಡಿಪೆಂಡೆಂಟ್ಸ್ ಅವರ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಎಲ್ಲ ಡಿಪೆಂಡೆಂಟ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿ ಎಲ್ಲ ಡಿಪೆಂಡೆಂಟ್ಸನ್ನು ಆ್ಯಡ್ ಮಾಡ್ತೇನೆ. ನಂತರ ಈ ಒಂದು ಅಪ್ರೂವಲ್ ಮಾಡುವುದು ಹೇಗೆ ಅಥವಾ ಡಿಜಿಟಲ್ ಸರ್ಟಿಫಿಕೇಟ್ ಪಡೆಯುವುದು ಹೇಗೆ ಎಲ್ಲವನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಒಬ್ಬರ ಒಂದು ಡಿಪೆಂಡೆಂಟ್ಸ್ ಅವಲಂಬಿತರನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ಎಲ್ಲ ಡಿಪೆಂಡೆಂಟ್ಸ್ ಅವಲಂಬಿತರನ್ನು
ನಾವು ನೋಂದಣಿ ಮಾಡಿದ ನಂತರ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಆಧಾರ್ ವ್ಯಾಲಿಡೇಷನ್ ಗ್ರೀನ್ ರೈಟ್ ಟಿಕ್ ಮಾರ್ಕ್ ಬರಬೇಕು. ಅದಾದ ನಂತರ ಇಲ್ಲಿ ಎಂಪ್ಲಾಯಿ ಡಿಕ್ಲರೇಷನನ್ನು ನಾವು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ಎಂಪ್ಲಾಯಿ ಡಿಕ್ಲರೇಷನನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಪ್ಲಾಯಿ ಡಿಕ್ಲರೇಷನನ್ನು ನಾವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಎಂಪ್ಲಾಯಿ ಡಿಕ್ಲರೇಷನನ್ನು ಅಪ್ಲೋಡ್ ಮಾಡಬೇಕು. ನಂತರ DDO ಡಿಕ್ಲರೇಷನ್ಗೆ ಆ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ DDO ಡಿಕ್ಲರೇಷನನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. DDO ಡಿಕ್ಲರೇಷನನ್ನು ಸ್ಕ್ಯಾನ್ ಮಾಡಿಟ್ಟು ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. DDO ಡಿಕ್ಲರೇಷನ್ ಅಪ್ಲೋಡ್ ಆದ ನಂತರ ಇಲ್ಲಿ ಸಬ್ಮಿಟನ್ನು ನೀಡಬೇಕಾಗುತ್ತೆ. ನೋಡಿ, ಇಲ್ಲಿ ಇಬ್ಬರು ಪತಿ ಮತ್ತು ಪತ್ನಿ ಇಬ್ಬರೂ ಸಹ ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ಸನ್ನು ಮಾಡಬೇಕಾಗತ್ತೆ. ಕೇವಲ ಒಬ್ಬರು ಮಾತ್ರನೇ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡಿ ಅದನ್ನು ನಿಲ್ಲಿಸುವ ಹಾಗಿರಲ್ಲ. ಎರಡೂ ಕಡೆಯಿಂದಲೂ ರಿಜಿಸ್ಟ್ರೇಷನ್ ಪ್ರೋಸೆಸ್ಸನ್ನು ಮಾಡಬೇಕು. ಇಲ್ಲಿ ಸೆಲ್ಫ್ ಯಾರಿಗೆ ಒಂದು ಅಮೌಂಟ್ ಕಟ್ ಆಗೋದಕ್ಕೆ ಓಕೆ ಮಾಡಿರ್ತೀವಿ, ಇನ್ನೊಬ್ಬರು ಸಹ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ಆಪ್ಟ್ ಔಟನ್ನು ಕೊಡಬೇಕಾಗುತ್ತೆ. ನೋಡಿ, ಈಗ ಈ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇದನ್ನು ಅಪ್ರೂವಲ್ ಮಾಡಬೇಕಾದ್ರೆ ಮತ್ತೆ ಸರ್ವಿಸ್ ರಿಜಿಸ್ಟರ್ಗೆ ಹೋಗಿ ಲಾಸ್ಟಿಂದ ಸೆಕೆಂಡ್ ಆಪ್ಷನ್ ಅಪ್ರೂವಲ್ ಫಾರಮ್ ಇದೆ. ಅಪ್ರೂವಲ್ ಫಾರಮ್ಗೆ ಬಂದಾಗ ಇಲ್ಲಿ ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಮಾಹಿತಿ ಬರುತ್ತೆ. ನಾವಾಗ ಅಲ್ಲಿ DSC ಮತ್ತು OTP ಎರಡು ಆಪ್ಷನನ್ನು ಕೇಳ್ತಾ ಇರುತ್ತೆ. ನಾವೇನು ಮಾಡಬೇಕು, OTPಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. DSC ಈಗ ಸ್ವಲ್ಪ ರಿಸ್ಕ್ ಆಗುತ್ತೆ. OTPಯನ್ನು ಸೆಲೆಕ್ಟ್ ಮಾಡಿ OTP ಕನ್ಫರ್ಮೇಷನ್ ಕೊಟ್ಟ ನಂತರ ಈ ಒಂದು ರಿಜಿಸ್ಟ್ರೇಷನ್ ಫಾರಮ್ ಅಪ್ರೂವಲ್ ಆಗುತ್ತೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಸರ್ಕಾರಿ ನೌಕರರಾಗಿರೋದ್ರಿಂದ ಎರಡೂ ಕಡೆಯಿಂದ ಈ ರಿಜಿಸ್ಟ್ರೇಷನ್ ಅಪ್ರೂವಲ್ ಆಗಬೇಕಾಗತ್ತೆ. ಈ ಎರಡೂ ಕಡೆಯಿಂದ ಅಪ್ರೂವಲ್ ಆದ ನಂತರ ಏನಾಗುತ್ತಂದರೆ, ಯಾರ ಕಡೆಯಿಂದ ಈ ಒಂದು ಅಮೌಂಟ್ ಕಟ್ಟಾಗ್ತಾ ಇರುತ್ತೋ ಅವ್ರದ್ದು ಮಾತ್ರ ಇನ್ನಿರುತ್ತೆ, ಇನ್ನೊಬ್ಬರದ್ದು ಸಹ ಇನ್ನಂತ ಇರುತ್ತೆ. ಆದರೆ ಅವರು ಒಂದು ರಿಕ್ವೆಸ್ಟನ್ನು ಕೊಟ್ಟು ಆ ಖಾತೆಯಿಂದ ಅಮೌಂಟ್ ಕಟ್ಟಾಗದ ಹಾಗೆ ರಿಕ್ವೆಸ್ಟನ್ನು ಕೊಟ್ಟು ಅದನ್ನ ಆಪ್ಟ್ ಔಟ್ ಆಗಿ ನಾವು ಮಾಡಿಸ್ಕೋಬೇಕಾಗತ್ತೆ. ಹಾಗೆ ಬಿಟ್ಟರೂ ಸಹ ಅವರ ಅಕೌಂಟಲ್ಲಿ ಕಟ್ ಆಗೋದೇ ಇಲ್ಲ. ಆದರೂ ಸಹ ನಾವು ಆಪ್ಟ್ ಔಟನ್ನು ತಪ್ಪದೇ ಮಾಡಿಸ್ಕೊಳ್ಬೇಕು. ಅದು ಆಟೋಮೆಟಿಕ್ಕಾಗಿ ಏನಾದರೂ ಮತ್ತೆ ಕಟ್ಟಾದಾಗ ಸಮಸ್ಯೆ ಬರುತ್ತೆ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಏನಾದರೂ ಮಾಹಿತಿ ತಪ್ಪಾಗಿತ್ತು ಅಥವಾ ಆ ಒಂದು ಡಿಪೆಂಡೆಂಟ್ಸ್ನ ಡೇಟ್ ಆಫ್ ಬರ್ತ್ ಆಗ್ಬೋದು ಅಥವಾ ಬೇರೆ ಏನೇ ಒಂದು ಸಮಸ್ಯೆಗಳು ಬಂದಲ್ಲಿ ನಾವು ಇಲ್ಲಿ ಈ ಒಂದು ಸರ್ವಿಸ್ ರಿಜಿಸ್ಟರಲ್ಲಿ ಹೋದಾಗ ಎಂಪ್ಲಾಯೀಸ್ ಅನ್ಅಪ್ರೂವ್ಡ್ ಅಂತಕ್ಕಂತಹ ಒಂದು ಲಾಸ್ಟ್ 3 ಆಪ್ಷನ್ನಲ್ಲಿ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ KJID ನಂಬರನ್ನು ಕೊಟ್ಟಾಗ ಅಲ್ಲಿ ಡಿಪೆಂಡೆಂಟ್ಸ್ ಲಿಸ್ಟ್ ಬರುತ್ತೆ. ನಾವು ಯಾವುದಾದ್ರೂ ಮಾಹಿತಿ ತಪ್ಪಾಗಿದ್ದರೆ ಅವರಿಗೆ ಅನ್ಅಪ್ರೂವ್ಡ್ ಅಂತ ಕ್ಲಿಕ್ ಮಾಡಿ ಅವರನ್ನು ಲಿಸ್ಟಿಂದ ತೆಗೆದು ಮತ್ತೊಮ್ಮೆ ಅವರದ್ದು ಸಪ್ರೇಟಾಗಿ ಸರಿಯಾದ ಮಾಹಿತಿಯನ್ನು ತುಂಬುತ್ತಾ ನಾವು ಮತ್ತೊಮ್ಮೆ ಅವರನ್ನು ಮಾಡ್ಕೋಬಹುದು. ಇದರಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಆ ರೀತಿ ಇರತಕ್ಕಂತಹ ಮತ್ತೊಂದು ವಿಡಿಯೋನು ಸಹ ನಾನು ಮಾಡ್ತೇನೆ. ಏನಾದರೂ ಮಾಹಿತಿ ತಪ್ಪಾಗಿದ್ದಲ್ಲಿ ಸರಿಯಾಗಿ ಮತ್ತೆ ಅವರನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ತುಂಬಿ ಮತ್ತೊಮ್ಮೆ ಒಂದು ಅಪ್ರೂವಲನ್ನು ನೀಡ್ತಕ್ಕಂತಹ ಮಾಹಿತಿಯನ್ನು ಕೂಡ ಕೊಡ್ತೇನೆ. ನೋಡಿ, ಇಲ್ಲಿ ನಾವು ಇದನ್ನು ಚೆಕ್ ಮಾಡ್ಕೋಬಹುದು. ಅವರ ಒಂದು ಮಾಹಿತಿ ಸರಿ ಇದೆಯೇ, ಅಪ್ರೂವಲ್ ಆಗಿದೆಯೇ ಅಂತಕ್ಕಂಥ. ನೋಡಿ, ಇಲ್ಲಿ ಆಪ್ಟ್ ಇನ್ ಆಪ್ಟ್ ಔಟ್ ಬರ್ತಾ ಇದೆ. ಇಲ್ಲಿ ಎಲ್ಲರದು ಕಾಮನ್ ಆಗಿ ಆಪ್ಟ್ ಇನ್ ಇರುತ್ತೆ. ಇಲ್ಲಿ ಒಬ್ಬರ ನೌಕರರ ಒಂದು ಮಾಹಿತಿ ಆಗಿದೆ. ಈ ಸ್ಪೌಸ್ ಅವರ ಪತ್ನಿ ಅಥವಾ ಪತಿಯ ಮಾಹಿತಿಯನ್ನು ಸಹ ಇದೇ ರೀತಿ ಮಾಡಬೇಕು. ನಂತರ ಇಂದು ಅಕ್ನಾಲಜ್ಮೆಂಟ್ ಪಡೆಯೋದಕ್ಕೆ MIS ರಿಪೋರ್ಟ್ಗೆ ಹೋದಾಗ ಅಲ್ಲಿ ಕೇಸಾಸ್ DSC or OTP ರಿಪೋರ್ಟ್ ಅಂತ ಇದೆ. ಅಲ್ಲಿ KJID ನಂಬರನ್ನು ಹಾಕಿ ಗೆಟ್ ಅಂತ ಕೊಟ್ಟಾಗ ಇಲ್ಲಿ ಒಂದು ಡಿಜಿಟಲಿ ಸಿಗ್ನೇಚರ್ಡ್ ಅಪ್ರೂವ್ ಆಗಿರ್ತಕ್ಕಂತಹ ಒಂದು PDF ಸಿಗುತ್ತೆ. ನಾವು ಡೌನ್ಲೋಡ್ ಮಾಡಿಕೊಳ್ಬೋದು. ನೋಡಿ, ಆ PDF ಇಲ್ಲಿ ಕಾಣ್ತಾ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.